ಹಲೋ, AVK ನಿಜವಾಸ್ತು ಚಾನಲ್ಗೆ ಸುಸ್ವಾಗತ ಹಾಗೂ ವೀಕ್ಷಕರಿಗೂ ಶುಭಾಶಯಗಳು. ನಮ್ಮ ಯೂಟ್ಯೂಬ್ ಚಾನಲ್ಗೂ ಸಹ ಶುಭಾಶಯಗಳು. ಈಗಾಗಲೇ ನಾನು ಹಲವಾರು ವಿಡಿಯೋಗಳನ್ನು ಮಾಡಿ ಹೇಳಿದ್ದೇನೆ. ಕೂಲಂಕುಷವಾಗಿ ತಾವು ತಿಳಿದುಕೊಂಡಿದ್ದೀರೆಂದು ನಾನು ನಂಬುತ್ತೇನೆ. ಇದೇ ರೀತಿ ತಾವು ನಮ್ಮ ವಿಡಿಯೋಗಳನ್ನು ನೋಡುತ್ತಾ ನಮಗೆ ಪ್ರೋತ್ಸಾಹಿಸುತ್ತಾ ಇದ್ದರೆ ನಾವು ಇನ್ನು ಮುಂದಿನ ವಿಡಿಯೋಗಳು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಎಂದು ಹೇಳುತ್ತೇನೆ. ಈಗಾಗಲೇ ನಾವು ವ್ಯಾಯ ಧನಸಂಖ್ಯೆ ಋಣಸಂಖ್ಯೆ ಇದೇ ರೀತಿಯಾಗಿ ತಿಥಿ ಎಂಬುವ ವಿಷಯವಾಗಿ ಕೂಲಂಕುಷವಾಗಿ ತಿಳಿಸಿದ್ದೇನೆ. ಆದರೆ ಈಗ ಹೇಳುವುದೇನೆಂದರೆ ಇದರಲ್ಲಿ ಎಂಬುವ ವಿಷಯದಲ್ಲಿ ನಕ್ಷತ್ರ ಎಂಬುದು ಬರುತ್ತದೆ. ನಕ್ಷತ್ರ ಎಂಬುದು ಎಂದರೆ ಏನೆಂದರೆ ಒಳ್ಳೆಯ ನಕ್ಷತ್ರ. 27 ನಕ್ಷತ್ರಗಳು ಉಂಟು, ಎಲ್ಲರಿಗೂ ತಿಳಿದ ವಿಷಯ. ಈ 27 ನಕ್ಷತ್ರದಲ್ಲಿ ಯಾವ್ಯಾವ ನಕ್ಷತ್ರಗಳು ಅಲ್ಲಿ ನಾವು ನಮ್ಮ ಮನೆಯ ಅಡಿಗಲ್ಲನ್ನು ಹಾಕಿಸಿಕೊಂಡರೆ ಅಥವಾ ನೀವು ವಾಸ್ತುಶಾಸ್ತ್ರಜ್ಞರಲ್ಲಿ ಆಯವನ್ನು ಹಾಕಿಸಿಕೊಂಡಾಗ ಅದರಲ್ಲಿ ಬರುವಂಥ ನಕ್ಷತ್ರ ಯಾವುದು ಇರುತ್ತದೆ ಹಾಗೂ ನೀವು ಅಡಿಗಲ್ಲನ್ನು ಹಾಕುವ ದಿನವೂ ಮುಹೂರ್ತವಿರುತ್ತದಲ್ಲೇ ಅಂಥ ಮುಹೂರ್ತದಲ್ಲಿ ಯಾವ ನಕ್ಷತ್ರವಿರುತ್ತದೆ ಎಂಬುದು ಕೂಲಂಕುಷವಾಗಿ ತಿಳಿದುಕೊಂಡು ನಿಮ್ಮ ಕಟ್ಟಡವನ್ನು ಪ್ರಾರಂಭಿಸಬೇಕು. ಒಂದು ವೇಳೆ ನಕ್ಷತ್ರ ಎಂಬುದು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾವುದೇ ಮನುಷ್ಯನು ಹುಟ್ಟಬೇಕಾದರೆ ಒಳ್ಳೆಯ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ, ನೋಡುವವನು ಯಾವಾಗ ಚೆನ್ನಾಗಿದ್ದಾನೆ ಅಂತ ನಾಣ್ಣುಡಿಯೇ ಇರುತ್ತದೆ. ಯಾವುದೇ ವಿಷಯವಾಗಲಿ ಅವನು ಹುಟ್ಟಿದ ಗಳಿಗೆ ನಕ್ಷತ್ರದ ಗಳಿಗೆ ಚೆನ್ನಾಗಿದೆ, ಅವನು ಬಡತನದಲ್ಲಿ ಹುಟ್ಟಿದರೂ ಶ್ರೀಮಂತನಾಗಿದ್ದಾನೆಂಬುದು ಆಡಿಕೊಳ್ಳುವ ರೂಢಿನಾಮ ಉಂಟು. ಅದಕ್ಕೆ ನಕ್ಷತ್ರಕ್ಕೆ ಅಷ್ಟೊಂದು ಮಹತ್ವವಾದ ಘನತೆ ಇದೆ. ಈ ನಕ್ಷತ್ರಕ್ಕೆ ಎಂದು ಅಪವ್ಯಯ ಮಾಡಬಾರದು. ನಾವು ನಮ್ಮ ಕಟ್ಟಡದ ಅಡಿಗಲ್ಲನ್ನು ಹಾಕಿಕೊಳ್ಳುವ ಕಾಲಕ್ಕೆ ಒಳ್ಳೆಯ ವಾಸ್ತುಶಾಸ್ತ್ರಜ್ಞರಲ್ಲಿ ಕೇಳಿಕೊಂಡು ನೀವು ಆಯವನ್ನು ಹಾಕಿಸಿಕೊಂಡಾಗ, ಅಂದರೆ ತೆಗೆದುಕೊಂಡಾಗ ಅದರಲ್ಲಿ ನಕ್ಷತ್ರ ಎಂಬುದು ಎಂಥದ್ದು ಇರುತ್ತದೆ ಎಂಬುದು ನೀವು ಬಹಳ ಎಚ್ಚರಿಕೆಯಿಂದ ನೋಡಬೇಕು. ಉದಾಹರಣೆಗೆ ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ ಅಂತ ಹೀಗೆ 27 ನಕ್ಷತ್ರಗಳು ಉಂಟು. ಅದರಲ್ಲಿ ಒಂದು ಹೇಳಬೇಕೆಂದರೆ ಪ್ರಥಮದಲ್ಲಿ ಬರುವಂಥ ಅಶ್ವಿನಿ ನಕ್ಷತ್ರ ಪ್ರಾರಂಭದಲ್ಲಿ ಚೆನ್ನಾಗಿರುತ್ತದೆ. ಆದರೆ ಭರಣಿ ಮತ್ತು ಕೃತಿಕಾ ಎಂಬ ಉದಾಹರಣೆಗೆ ಭರಣಿ ಮತ್ತು ಕೃತಿಕಾ ಈ 2 ನಕ್ಷತ್ರಗಳಲ್ಲಿ ಒಂದು ವೇಳೆ ನೀವು ಏನಾದರೂ ನಿಮ್ಮ ಕಟ್ಟಡದ ಅಡಿಗಲ್ಲನ್ನು ಹಾಕಿದ್ದರೆ ಅಲ್ಲಿ ಮೃತ್ಯು ಇಲ್ಲೇ ಆಗುವುದು, ಇಲ್ಲ ಒಂದು ವೇಳೆ ಅಗ್ನಿಗಾಹುತಿ ಆಗುವುದು. ಇದು ಸಾಮಾನ್ಯವಾಗಿ ಎಲ್ಲರಿಗೆ ತಿಳಿಯಬೇಕೆಂದು ನಾನು ಹೇಳುತ್ತೇನೆ. ಅದಕ್ಕೆ ನಕ್ಷತ್ರ ಎಂಬುದು ಬಹಳ ಮುಖ್ಯ. ಯಾವುದೇ ನಕ್ಷತ್ರದಲ್ಲಿ ನೀವು ಕೆಟ್ಟ ನಕ್ಷತ್ರದಲ್ಲಿ ನಿಮ್ಮ ಅಡಿಗಲ್ಲನ್ನು ಹಾಕಿಕೊಂಡಿದ್ದೇ ಆದರೆ ನೋಡಿ, ಭರಣಿ ನಕ್ಷತ್ರದಲ್ಲಿ ನೀವು ಮನೆಯನ್ನು ಅಡಿಗಲ್ಲನ್ನು ಅಥವಾ ಗೃಹದ ಯಾವುದೇ ಕಟ್ಟಡವನ್ನು ಹಾಕಿದ್ದೇ ಆದರೆ ಅಲ್ಲಿ ಅದಕ್ಕೆ ಕಾರಣಾಂತರ ಆ ಮನೆಯಲ್ಲಿ ವಾಸಿಸುವರು ಅಪಮೃತ್ಯಕ್ಕೆ ಈಡಾಗುವುದು ತಪ್ಪಿದ್ದಲ್ಲ. ಅದಕ್ಕೆ ಈ ಭರಣಿ ನಕ್ಷತ್ರ ಎಂಬುವುದು ಬಹಳ ಕೆಟ್ಟ ನಕ್ಷತ್ರ. ಇದೇ ರೀತಿ 27 ನಕ್ಷತ್ರಗಳುಂಟು. ಉದಾಹರಣೆಗೆ ನಾನು ಭರಣಿ ಮತ್ತು ಕೃತಿಕಾ 2 ಕೆಟ್ಟ ನಕ್ಷತ್ರಗಳು ಇರುವೊಂದು ಹೇಳಿದ್ದೇನೆ. ಇನ್ನು ಎಲ್ಲ ಕೂಲಂಕುಷವಾಗಿ ಹೇಳುವುದಕ್ಕೆ ಇಲ್ಲಿ ವಿಡಿಯೋ ಬಹಳ ದೀರ್ಘವಾಗಿ ಆಗುತ್ತದೆ. ಅದಕ್ಕೆ ಉದಾಹರಣೆಯನ್ನು ಕೊಟ್ಟು, ಭರಣಿ ನಕ್ಷತ್ರದಲ್ಲಿ ನೀವು ಎಂದು ಮನೆಯನ್ನು ಅಡಿಗಲ್ಲನ್ನಾಗಲಿ ಪೂಜೆಯನ್ನಾಗಲಿ ಮಾಡುವುದಕ್ಕೆ ವಾಸ್ತುಶಾಸ್ತ್ರದಲ್ಲಿ ನಿಮ್ಮ ಇದರಲ್ಲಿ ಇದ್ದರೂ ಸಹ ಅಡಿಗಲ್ಲು ಹಾಕುವ ಕಾಲಕ್ಕೂ, ಗೃಹ ಪ್ರವೇಶ ಮಾಡುವ ಕಾಲಕ್ಕೂ ಅಥವಾ ನಿಮ್ಮ ಶಿವದಾರವನ್ನು ಕುಡಿಸುವ ಕಾಲಕ್ಕೂ
ಯಾವಾಗಲೂ ನಕ್ಷತ್ರ ಎಂಬುದು ಮುಖ್ಯವಾಗಿರಬೇಕು. ಆಯದಲ್ಲಿ ಸಹ ನಕ್ಷತ್ರ ಬೇಸರಬೇಕು ಮತ್ತು ಅಡಿಗಲ್ಲು ಹಾಕುವ ಕಾಲಕ್ಕೆ ನಕ್ಷತ್ರ ಬೇಸರಬೇಕು ಮತ್ತು ಮನೆಯ ಸಿಂಹದಾರವನ್ನು ನಿರ್ಮಿಸುವ ಕಾಲಕ್ಕೆ ನಕ್ಷತ್ರವು ಚೆನ್ನಾಗಿರಬೇಕು. ಹಾಗೂ ಗೃಹ ಪ್ರವೇಶಕ್ಕೂ ಸಹ ನಕ್ಷತ್ರ ಎಂಬುದು ಮುಖ್ಯವಾಗಿರಬೇಕು. ಈ 4 ಸ್ಥಳದಲ್ಲಿ ವಿಷಯವಾಗಿ ನೀವು ಯಾವಾಗಲೂ ನಕ್ಷತ್ರವೆಂಬ ವಿಷಯ ಬಗ್ಗೆ ನಿಷ್ಕಾಳಜಿಯನ್ನು ತೋರಬೇಡಿ. ಹಲವಾರು ಮನೆಗಳನ್ನು ಕಟ್ಟಿದ್ದಾರೆ, ಅದೆಷ್ಟೋ ದುಡ್ಡು ಖರ್ಚು ಮಾಡಿದ್ದಾರೆ. ಅದರಲ್ಲಿ ಕಟ್ಟಿದ ಹಲವಾರು ದಿನಗಳಲ್ಲಿ ಅವರು ತಾವು ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ, ನಾನು ನೋಡಿದ್ದೇನೆ. ಅದಕ್ಕೆ ಒಂದು ಸಲ ಯಾವುದೇ ವ್ಯಕ್ತಿಯು ಮನೆಯನ್ನು ಅಥವಾ ಆಗಲಿ ಕಟ್ಟಡವನ್ನಾಗಲಿ ಯಾವುದೇ ಕಟ್ಟಡವು ಕಟ್ಟಿದರೆ ಅವನ ಶಕ್ತಿ ಮೀರಿ ಕಟ್ಟಿರುತ್ತಾನೆ, ಅದು ಬಹಳ ಕೆಟ್ಟ ಪರಿಣಾಮ ಕೊಟ್ಟರೆ ಅದು ಮನುಷ್ಯನಿಗೆ ಬಹಳ ನೋವನ್ನುಂಟು ಮಾಡುತ್ತದೆ. ಅದಕ್ಕೆ ನೀವು ನಕ್ಷತ್ರ ಎಂಬ ವಿಷಯ ಬಗ್ಗೆ ನಿಷ್ಕಾಳಜಿಯನ್ನು ಹೊಂದಬೇಡಿ ಎಂದು ನಾನು ಈ ಸಮಾಜದಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡುತ್ತೇನೆ. ಯಾವುದೇ ಕಟ್ಟಡವೆಂಬುದು ನೋಡಿ ಹೇಗೆ ಇರುತ್ತದೆಂದರೆ, ಒಬ್ಬ ಮನುಷ್ಯನ ಜ್ಯೋತಿಷ್ಯ ಕೇವಲ ಅವನಿಗೆ ಮಾತ್ರ ಸಂಬಂಧವಿರುತ್ತದೆ. ಒಬ್ಬ ಮನುಷ್ಯನ ಜ್ಯೋತಿಷ್ಯ ಅವನು ಹುಟ್ಟಿದ ಜ್ಯೋತಿಷ್ಯ ಪ್ರಕಾರ ಅವನಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಆದರೆ ಮನೆಯು ಇಡೀ ಕುಟುಂಬಕ್ಕೆ ಸೀಮಿತವಾಗಿರುತ್ತದೆ. ಹೇಗೆಂದರೆ ಆ ಮನೆಯ ಒಡೆಯನ ಹೆಸರಿನಲ್ಲಿ ನಾವು ಮನೆಯನ್ನು ಕಟ್ಟಿದಾಗ ಅದರಲ್ಲಿ ಏನಿರುತ್ತದಂತಂದರೆ, ಆ ಮಕ್ಕಳಾಗಲಿ ಮಡದಿಯಾಗಲಿ ಮತ್ತು ತಂದೆಯಾಗಲಿ ತಾಯಿಯಾಗಲಿ ಇತರರಿಗೆ ದುಷ್ಪರಿಣಾಮ ಬೀರುವ ಸಂಭವವಿರುತ್ತದೆ. ಆದರೆ ಜ್ಯೋತಿಷ್ಯ ಎನ್ನುವುದು ಅದು ಕೇವಲ ಆ ವ್ಯಕ್ತಿ ಒಬ್ಬವನಿಗೆ ಸಂಬಂಧಪಟ್ಟಿದ್ದು. ಆದರೆ ಮನೆಯ ವಾಸ್ತು ಎಂಬುವುದು ಇಡೀ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಈ ವಾಸ್ತುಶಾಸ್ತ್ರ ಎಂಬುವುದು ಇದರಲ್ಲಿ ಏನಾದರೂ ತಪ್ಪು ಇದ್ದರೆ ಇಡೀ ಕುಟುಂಬದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಅದಕ್ಕೆ ಯಾವಾಗಲೂ ವಾಸ್ತುಶಾಸ್ತ್ರವನ್ನು ನುರಿತ ವಾಸ್ತುಶಾಸ್ತ್ರಜ್ಞರಲ್ಲಿ ನೀವು ನಿಮ್ಮ ಕಟ್ಟಡದ ಆಯವ್ಯಯಗಳನ್ನು ಹಾಕಿಸಿಕೊಂಡು ಒಳ್ಳೆಯ ನಕ್ಷತ್ರದಲ್ಲಿ ಬರುವಂತೆ ನಿಮ್ಮ ಮನೆಯನ್ನು ಆಯವನ್ನು ಹಾಕಿಸಿಕೊಂಡು ಒಳ್ಳೆಯ ಶುಭ ಗಳಿಗೆಯಲ್ಲಿ ಶುಭ ನಕ್ಷತ್ರದಲ್ಲಿ ನಿಮ್ಮ ಅಡಿಗಲ್ಲನ್ನು ಹಾಕಿ ಶುಭ ನಕ್ಷತ್ರದಲ್ಲಿ ನಿಮ್ಮ ಮನೆಯ ಬಾಗಿಲನ್ನಿಟ್ಟು ಶುಭ ನಕ್ಷತ್ರದಲ್ಲಿ ನೀವು ಗೃಹ ಪ್ರವೇಶವನ್ನು ನೀವು ಆ ಕಟ್ಟಡದ ಪ್ರವೇಶವನ್ನು ಮಾಡಿದ್ದಾದರೆ ಅಲ್ಲಿ ಒಳ್ಳೆಯ ಸುಖ ಜೀವನ ಅನುಭವಿಸಲಿಕ್ಕೆ ಆಗುತ್ತದೆ. ಈಗಾಗಲೇ ನಾನು ಹೇಳಿದಂತೆ ಭರಣಿ ನಕ್ಷತ್ರದ ಬಗ್ಗೆ ಹೇಳಿದ್ದೇನೆ. ಆದರೆ ಇದೇ ಕೃತಿಕಾ ನಕ್ಷತ್ರ ಎಂಬುದು ಇರುತ್ತದೆ. ಈ ಕೃತಿಕಾ ನಕ್ಷತ್ರ ಎಂಬುವುದು ಏನೆಂದರೆ ಇದು ಬಹಳ ಕೆಟ್ಟ ಪರಿಣಾಮ ಬೀರುವಂಥದ್ದು. ಅಂದರೆ ಇಲ್ಲಿ ವಾಸಿಸುವ ಜನರು ಕೃತಿಕಾ ನಕ್ಷತ್ರದಲ್ಲಿ ನಿಮ್ಮ ಕಟ್ಟಡದ ಅಡಿಗಲ್ಲನ್ನಾಗಲಿ ಅಥವಾ ಆಯದಲ್ಲಿ ಕೃತಿಕಾ ನಕ್ಷತ್ರ ಬಂದಿದ್ದರೂ ಸಹ ಕೆಡುಕು, ಅಥವಾ ನೀವು ಅಡಿಗಲ್ಲನ್ನು ಹಾಕುವ ಕಾಲಕ್ಕೆ ಕೃತಿಕಾ ನಕ್ಷತ್ರ ಬಂದಿದ್ದರೂ ಕೆಡುಕು, ಅಥವಾ ಗೃಹ ಪ್ರವೇಶ ಮಾಡುವ ಕಾಲಕ್ಕೂ ಬಂದಿದ್ದರೂ ಕೆಡುಕು, ಅಥವಾ ಸಿಂಹದ್ವಾರವನ್ನು ಇಡುವ ಕಾಲಕ್ಕೆ ಕೃತಿಕಾ ನಕ್ಷತ್ರ ಇತ್ತಂದರೆ ಅಲ್ಲಿ ಅಂಥ ಮನೆಯಲ್ಲಿ ಬೆಂಕಿ ಅವಘಡ ತಪ್ಪಿದ್ದು ಅಲ್ಲ ಅಂತ ನಾನು ಹೇಳುತ್ತೇನೆ ಘಂಟಾಘೋಷವಾಗಿ. ಅದು ಯಾವುದೇ ವಿಷಯ ಯಾವುದೇ ಗಳಿಗೆಯಲ್ಲಿ ಆಗಿರಬಹುದು. ಒಂದು ಕಟ್ಟಡದಲ್ಲಿ ಪ್ರವೇಶ ಮಾಡಿದ ಮೇಲೆ ಹಲವಾರು ವರ್ಷಗಳು ಕಳೆದರೂ ಸಹ ಅದು ಆ ನಕ್ಷತ್ರದ ನಿಯಮದ ಪ್ರಕಾರ ಅದು, ಅಂದರೆ ಕೃತಿಕಾ ನಕ್ಷತ್ರದ ನಿಯಮದ ಪ್ರಕಾರ 5 ವರ್ಷ ಆಗಿರಬಹುದು, 10 ವರ್ಷ ಆಗಿರಬಹುದು, ವರ್ಷವಾಗಿರಬಹುದು, 6 ತಿಂಗಳವಾಗಿರಬಹುದು, ಆ ಮನೆಯಲ್ಲಿ ಅಗ್ನಿ ಅವಘಡ ಎಂದೂ ತಪ್ಪಿದ್ದಲ್ಲ. ಅದಕ್ಕೆ ತಾವು ಬಹಳ ಎಚ್ಚರಿಕೆಯನ್ನು ವಹಿಸಿ ತಮ್ಮ ಈ ನಭೋಮಂಡಲದಲ್ಲಿ ಯಾವುದೇ ಕಟ್ಟಡವನ್ನು ಕಟ್ಟಿ
ಕಟ್ಟಡಕ್ಕೆ ನಕ್ಷತ್ರ ಎಂಬುದು ಬಹಳ ಮುಖ್ಯ. ಈ ನಕ್ಷತ್ರವನ್ನು ನೋಡಿಕೊಂಡು ನೀವು ಯಾವಾಗಲೂ ನಿಮ್ಮ ನಿಮ್ಮ ಕಟ್ಟಡದ ಅಡಿಗಲ್ಲು ಒಳ್ಳೆಯ ನಕ್ಷತ್ರದಲ್ಲಿ ಹಾಕಿಸಿಕೊಂಡು ಒಳ್ಳೆಯ ಸುಖ ಜೀವನ ಅನುಭವಿಸಿ ಎಂದು ಹೇಳುತ್ತಾ ನನ್ನ AVK ನಿಜವಾಸ್ತು ಚಾನಲ್ಗೆ ಮುಕ್ತಾಯ ಮಾಡುತ್ತಿದ್ದೇನೆ. ಅದಕ್ಕೆ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಎಂದು ಹೇಳುತ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ಮುಂದೆ ಬರುವಂಥ ವಿಡಿಯೋ ಎಂದರೆ ಇದು ವಾರದ ಬಗ್ಗೆ. ಯಾವುದೇ ಕಟ್ಟಡವನ್ನು ಕಟ್ಟಬೇಕೆಂದರೆ ವಾರ ಎಂಬುದು ಮುಖ್ಯ. ಎಂಥ ವಾರದಲ್ಲಿ ಕಟ್ಟಬೇಕು? ವಾರಗಳಲ್ಲಿ 3 ವಾರ ಅಂದರೆ ಶನಿವಾರ, ಆದಿವಾರ, ಮಂಗಳವಾರ. ಮನೆಯ ಅಥವಾ ಯಾವುದೇ ಕಟ್ಟಡವು ಕಟ್ಟಲಿಕ್ಕೆ ಯೋಗ್ಯವಾದ ದಿನವಲ್ಲ. ಈ ದಿನಗಳಲ್ಲಿ ಕಟ್ಟಿದರೆ ಏನೇನು ದುಷ್ಪರಿಣಾಮ ಬೀರುತ್ತದೆ ಎಂಬುವ ವಿಷಯ ಬಗ್ಗೆ ಕೂಲಂಕುಷವಾಗಿ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸುತ್ತೇನೆ. ನಮ್ಮ ವಿಡಿಯೋವನ್ನು ನೋಡಲಿಕ್ಕೆ ನೀವು ಸನ್ನಿದ್ಧರಾಗಿರಿ, ನೋಡಿ ಯಾವ ರೀತಿ ಇರುತ್ತದೆ ಎಂದು. ಅದಕ್ಕೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಬೆಲ್ ಐಕಾನ್ ಒತ್ತಿ, ಇತರರಿಗೆ ಶೇರ್ ಮಾಡಿ. ಇತರರಿಗೆ ಶೇರ್ ಮಾಡುವುದರಿಂದ ಈ ರೀತಿ ಇರುತ್ತದೆ ತೊಂದರೆ ಎಂಬುದು ಎಲ್ಲ ಜನರಿಗೂ ಗೊತ್ತಾಗುತ್ತದೆ, ತಿಳಿದುಕೊಳ್ಳುತ್ತಾರೆ. ಸರಿ, ನನ್ನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.